Good morning, my dear students. In the last class, we have to discuss the concept of differences between indifference curve and isoquants curve ಅಂತ ಹೇಳಿ ಅಲ್ವಾ. ಇವತ್ತಿನ ಕ್ಲಾಸಲ್ಲಿ ಡಿಸ್ಕಷನ್ ಮಾಡುವಂಥ ಕಾನ್ಸೆಪ್ಟ್ ಯಾವುದು ಅಂದರೆ isoquants curve. isoquants curve. isoquants curve. This is the 4 marks question. isoquants curve. ಇದನ್ನ ಕ್ವಶನ್ ಹೇಗೆ ಕೇಳ್ತಾನೆ ಅಂತಂದ್ರೆ explain the isoquants curve with help of diagram ಅಂತ ಕೇಳ್ತಾರೆ. explain the isoquants curve with help of diagram. ಇಲ್ಲಿ ಲಾಸ್ಟ್ ಕ್ಲಾಸ್ ಅಲ್ಲಿ ನಾನು ಹೇಳಿಕೊಟ್ಟಿದ್ದೆ ಏನು isoquants curve ಅಂದ್ರೆ ಏನು ಇಂಡಿಫರೆನ್ಸ್ ಕರ್ವ್ ಅಂದ್ರೆ ಅಂತ ನಾವು ಹೇಳಿಕೊಟ್ಟಿದ್ದೆ ಅಲ್ವಾ. ಏನು ಫಸ್ಟ್ ನಾವು ಇಂಡಿಫರೆನ್ಸ್ ಕರ್ವ್ ಕಡೆ ಬರ್ತಾ ಹೋಗೋಣ. ಏನು ಇಂಡಿಫರೆನ್ಸ್ ಕರ್ವ್ ಅಂತಂದ್ರೆ ಡಿಫರೆಂಟ್ combination of two goods give a same level of satisfaction. Different combination of two goods give a same level of satisfaction. It is called as a indifference curve. Higher the indifference curve shows the higher level of satisfaction and lower the indifference curve shows the lower level of satisfaction. This is the concept of indifference curve. The next concept ಯಾವುದು ಅಂದರೆ isoquants curve. That means IQ curve. ಏನು isoquants curve ಅಂತಂದ್ರೆ the isoquants curve represents the different combination of two input give a same level of output. Same level of output. ನೋಡಿ ಇಲ್ಲಿ ಇಂಡಿಫರೆನ್ಸ್ ಕರ್ವ್ ಏನು ಹೇಳುತ್ತೆ ಅಂತಂದ್ರೆ ಡಿಫರೆಂಟ್ ಕಾಂಬಿನೇಷನ್ ಆಫ್ ಟೂ ಗುಡ್ಸ್ ಗಿವ್ ಎ ಸೇಮ್ ಲೆವೆಲ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳುತ್ತೆ. ಫಾರ್ ಎಕ್ಸಾಂಪಲ್, ಸಪೋಸ್ ಕನ್ಸ್ಯೂಮರ್ ಪರ್ಚೇಸ್ ದ ಟೂ ಗುಡ್ಸ್ ಲೈಕ್ ಆಪಲ್ ಅಂಡ್ ಆರೆಂಜ್. ದಿಸ್ ಈಸ್ ದ ಡಿಫರೆಂಟ್ ಕಾಂಬಿನೇಷನ್ ಆಫ್ ಟೂ ಗುಡ್ಸ್. ಎರಡು ಡಿಫರೆಂಟ್ ಕಾಂಬಿನೇಷನ್, ಆರೆಂಜೇ ಸಪ್ರೇಟು, ಆ್ಯಪಲ್ನೇ ಸಪ್ರೇಟ್. ಸೊ ಇಲ್ಲಿ ಆ್ಯಪಲ್ನ ಕನ್ಸಂಪ್ಷನ್ ಮಾಡಿದಾಗ ಈ ಗೆಟ್ಸ್ ದ 10 ಯೂನಿಟ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್. ಆ್ಯಪಲ್ನ ಕನ್ಸಂಪ್ಷನ್ ಮಾಡ್ತಾ ಇದ್ದಾಗ ಅವನಿಗೆ 10 ಯೂನಿಟ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಇದೆ. ಅದೇ ರೀತಿ ಆರೆಂಜ್ನ ಕನ್ಸಂಪ್ಷನ್ ಮಾಡಿದಾಗಲೂ 10 ಯೂನಿಟ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಅವನಿಗೆ ಸಿಗ್ತಾ ಇದೆ. ಅಂದರೆ ದ ಲೆವೆಲ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಏನಾಗಿದೆ, ಸೇಮ್ ಆಗಿದೆ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಡಿಫ್ರೆಂಟ್ ಕಾಂಬಿನೇಷನ್ ಆಫ್ ಟೂ ಗುಡ್ಸ್ ಗಿವ್ ಎ ಸೇಮ್ ಲೆವೆಲ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್. ಅಂದರೆ ಇಂಡಿಫರೆನ್ಸ್ ಕರ್ವ್ ಏನು ಹೇಳುತ್ತೆ ಅಂದರೆ ಎರಡು ಗೂಡ್ಸ್ನ ಕನ್ಸಂಪ್ಷನ್ ಮಾಡ್ತಂಥ ಸಂದರ್ಭದಲ್ಲಿ ಕನ್ಸ್ಯೂಮರು ಸಿಗೋಂಥ ಸ್ಯಾಟಿಸ್ಫ್ಯಾಕ್ಷನ್ ಏನಿದೆ ಸೇಮ್ ಇದೆ ಅಂತ ಹೇಳ್ತಾ ಹೋಗ್ತಾರೆ. ಅರ್ಥ ಆಯ್ತಾ? ಬಟ್ ಇಲ್ಲಿ ಐಸೋಕ್ವಾಂಟ್ಸ್ ಕರ್ವ್ ಏನು ಹೇಳ್ತಾ ಹೋಗುತ್ತೆ ಅಂತಂದರೆ ಡಿಫ್ರೆಂಟ್ ಕಾಂಬಿನೇಷನ್ ಆಫ್ ಟೂ ಇನ್ಪುಟ್ಸ್ ಗಿವ್ ಎ ಸೇಮ್ ಲೆವೆಲ್ ಆಫ್ ಔಟ್ಪುಟ್. ಇನ್ಪುಟ್ ಮೀನ್ಸ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ಯಾವ್ದ್ಯಾವುದು? ಲ್ಯಾಂಡ್, ಲೇಬರ್, capital, organization. This is the inputs and that means factors of production. There are 4 factors of production like land, labor, capital, organization. This is the factors of production. That means input. ಅಂದರೆ ನಾವಿಲ್ಲಿ ಎರಡು ಇನ್ಪುಟ್ನ ತಗೊಳ್ತಾ ಇದ್ದೀವಿ, ಸಿಗ್ತಾ ಇರುವಂಥ ಔಟ್ಪುಟ್ ಏನಾಗಿದೆ, ಸೇಮ್ ಆಗಿದೆ. ದಟ್ ಮೀನ್ಸ್ ಫಾರ್ ಎಕ್ಸಾಂಪಲ್ ಏನು ಅಂತಂದರೆ ಪ್ರೊಡ್ಯೂಸರು ಎರಡು ಇನ್ಪುಟ್ನ ಪ್ರೊಡಕ್ಷನಲ್ಲಿ ಯೂಸ್ ಮಾಡ್ತಾ ಇದ್ದಾನೆ. ಅದು ಯಾವುದು ಅಂದರೆ ಒಂದು ಕಡೆ ಲೇಬರ್ ಯೂಸ್ ಮಾಡ್ತಾ ಇದ್ದಾನೆ, ಇನ್ನೊಂದು ಕಡೆ ಕ್ಯಾಪಿಟಲ್ನ ಯೂಸ್ ಮಾಡ್ತಾ ಇದ್ದಾನೆ. ಲೇಬರ್ನ ಯೂಸ್ ಮಾಡಿದಾಗಲೂ ನಮಗೆ 100% ಔಟ್ಪುಟ್ ಸಿಗ್ತಾ ಇದೆ. ಅದೇ ರೀತಿ ಕ್ಯಾಪಿಟಲ್ನ ಯೂಸ್ ಮಾಡಿದಾಗಲೂ ಸಹ ನಮಗೆ 100% ಔಟ್ಪುಟ್ ಬರ್ತಾ ಇದೆ. ಔಟ್ಪುಟ್ ಮೀನ್ಸ್ ಪ್ರಾಡಕ್ಟ್ ಅಂತ. ಇನ್ಪುಟ್ ಮೀನ್ಸ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್, ಔಟ್ಪುಟ್ ಮೀನ್ಸ್ ಪ್ರಾಡಕ್ಟ್. ನಾವು ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ನ ಯೂಸ್ ಮಾಡ್ಕೊಂಡು ನಾವೇನು ಮಾಡ್ತಾ ಇರ್ತೀವಿ, ಪ್ರೊಡಕ್ಷನ್ನ ಅಥವಾ ಪ್ರಾಡಕ್ಟ್ನ ಏನು ಮಾಡ್ತೀವಿ, ಹೊರಗಡೆ ತೆಗಿತಾ ಹೋಗ್ತೀವಿ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಅಂದರೆ ಡಿಫ್ರೆಂಟ್ ಕಾಂಬಿನೇಷನ್ ಆಫ್ ಟೂ ಇನ್ಪುಟ್ ಗಿವ್ ಎ ಸೇಮ್ ಲೆವೆಲ್ ಆಫ್ ಔಟ್ಪುಟ್. ಪ್ರೊಡಕ್ಷನಲ್ಲಿ ಏನು ಲೇಬರ್ನ ಯೂಸ್ ಮಾಡ್ಕೊಂಡಿದ್ಯಾ, ಕ್ಯಾಪಿಟಲ್ನ ಯೂಸ್ ಮಾಡ್ತಿದ್ಯಾ. ಸೊ ಎರಡರಿಂದ ಸಿಗುವಂತಹ ಒಂದು ಔಟ್ಪುಟ್ ಅಥವಾ ಈಲ್ಡ್ ಏನಾಗಿದೆ ಅಂದರೆ ಸೇಮ್ ಆಗಿದೆ ಅಂತ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಅದೇ ರೀತಿ ಇಲ್ಲಿ ಇಂಡಿಫರೆನ್ಸ್ ಕರ್ವ್ ಏನು ಹೇಳುತ್ತೆ ಅಂತಂದರೆ ಡಿಫ್ರೆಂಟ್ ಕಾಂಬಿನೇಷನ್ ಆಫ್ ಟೂ ಗುಡ್ಸ್ ಗಿವ್ ಎ ಸೇಮ್ ಲೆವೆಲ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್. ಅಂದರೆ ಒಬ್ಬ ಕನ್ಸ್ಯೂಮರು ಫಾರ್ ಎಕ್ಸಾಂಪಲ್, ಸಪೋಸ್ ದ ಕನ್ಸ್ಯೂಮರ್ ಪರ್ಚೇಸ್ ದ ಓನ್ಲಿ 2 commodities like apple and orange. Apple gets the 10 unit of satisfaction to the consumer and orange gets the 10 unit of satisfaction to the consumer. The level of satisfaction is same. That means 10 unit of satisfaction.
The indifference curve shows the different combination of two goods give a same level of satisfaction to the consumer. But isoquants curve shows the different combination of two input. That means factors of production. Shows the same level of output. Different combination of two input give a same level of output. So it is called as a isoquants curve. Higher the indifference curve shows the higher level of satisfaction, and lower the indifference curve shows the lower level of satisfaction. ನಾನು ಇಂಡಿಫರೆನ್ಸ್ ಕರ್ವ್ನ ಒಂದು ಡಯಾಗ್ರಾಮ್ ಅಲ್ಲಿ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಇಲ್ಲಿ OX ಆಕ್ಸಿಸ್ ಅಂಡ್ OY ಆಕ್ಸಿಸ್ ಆಪಲ್ ನ ಮೆಜರ್ ಮಾಡೋಣ. OY ಆಕ್ಸಿಸ್ ಅಲ್ಲಿ ಆರೆಂಜ್ ನ ಮೆಜರ್ ಮಾಡೋಣ. ದಿಸ್ ಈಸ್ ದ ಇಂಡಿಫರೆನ್ಸ್ ಕರ್ವ್ಸ್. IC1, IC2, IC3, IC4. IC1, IC2, IC3 and IC4. In this diagram, OX axis measured in apple and OY axis measured in orange. There are four indifference curve like IC1, IC2, IC3 and IC4. This is the four indifference curve. IC2 gives a maximum level of satisfaction compared to the IC1. IC2 ಅನ್ನೋದು maximum satisfaction ನ ಕನ್ಸ್ಯೂಮರ್ ಗೆ ಕೊಡ್ತಾ ಇದೆ. ಯಾವುದು ಕಂಪೇರ್ ಮಾಡಿದ್ರೆ IC1 ಗೆ ಕಂಪೇರ್ ಮಾಡೋದು. ಅದೇ ರೀತಿ ಸಿಮಿಲರ್ಲಿ IC3 gives a maximum level of satisfaction compared to the IC2. Similarly, IC4 represents the higher level of satisfaction compared to the IC3. That means higher the indifference curve shows the higher level of satisfaction compared to the lower indifference curve. ಅರ್ಥ ಆಗ್ತಾ ಇದೆಯಾ? ಯಾವಾಗಲೂ ನಮಗೆ higher indifference curve higher level of satisfaction ಕೊಡ್ತಾ ಹೋಗುತ್ತೆ, lower indifference curve lower level of satisfaction ಕೊಡ್ತಾ ಹೋಗುತ್ತೆ. ಅರ್ಥ ಆಗ್ತಾ ಇದೆಯಾ? An indifference curve shows the different combination of two goods give a same level of satisfaction. Suppose, for example, the consumer consumes the only two goods like apple and orange. The apple gets the 10 unit of satisfaction and orange gets the 10 unit of satisfaction to the consumer. The level of satisfaction is same but different combination is a two goods like apple and orange. Aita? Higher the indifference curve shows the higher level of satisfaction compared to the lower indifference curve. ಈ ಕಡೆ ಬರ್ತಾ ಹೋಗೋಣ. Isoquants curve. Isoquants curve shows the different combination of two input give a same level of output. ಇಲ್ಲಿ ಈಗ ನಮಗೆ ಕಂಪ್ಯಾರಿಸನ್ ಲಾಸ್ಟ್ ಕ್ಲಾಸಲ್ಲಿ ನಾನು ಹೇಳ್ಕೊಟ್ಟಿದ್ದೆ, ಅದನ್ನು ಈಗಲೂ ಸಹ ನಾನು ಅದನ್ನು ಹೇಳಿದ್ದೀನಿ. ನೆಕ್ಸ್ಟ್ ಈಗ ಮೇಯ್ನ್ ಆಗಿ ಐಸೋಕ್ವಾಂಟ್ಸ್ ಕರ್ವ್ ಕಡೆ ಬರ್ತಾ ಹೋಗೋಣ. ಏನು ಐಸೋಕ್ವಾಂಟ್ಸ್ ಕರ್ವ್ ಅಂದರೆ ಇದನ್ನು ಸಪ್ರೇಟಾಗಿ ನಿಮಗೆ 4 ಮಾರ್ಕ್ಸಿಗೆ ಕೇಳ್ತಾ ಹೋಗ್ತಾರೆ. ಎಕ್ಸ್ಪ್ಲೈನ್ ದ ಐಸೋಕ್ವಾಂಟ್ಸ್ ಕರ್ವ್ ವಿತ್ ಹೆಲ್ಪ್ ಆಫ್ ಡಯಾಗ್ರಾಮ್ ಅಂತ ಕೇಳ್ತಾರೆ. ಎಕ್ಸ್ಪ್ಲೈನ್ ದ ಐಸೋಕ್ವಾಂಟ್ಸ್ ಕರ್ವ್ ವಿತ್ ಹೆಲ್ಪ್ ಆಫ್ ಡಯಾಗ್ರಾಮ್ ಅಂತ ಕೇಳ್ತಾರೆ. ಏನು ಐಸೋಕ್ವಾಂಟ್ಸ್ ಕರ್ವ್ ಅಂತಂದರೆ, ಫಸ್ಟ್ ಆಫ್ ಆಲ್ ದ ಐಸೋಕ್ವಾಂಟ್ಸ್ ಕರ್ವ್ ಆಲ್ಸೋ ನೋನ್ ಆಸ್ ಎ ಐಸೋ ಪ್ರಾಡಕ್ಟ್ ಕರ್ವ್. ಐಸೋ ಪ್ರಾಡಕ್ಟ್ Isoquants curve also known as isoproduct curve. Isoquants curve also known as a isoproduct curve. The isoquants curve shows the or isoquants curve refers to the different combination of two input. Different combination of two input give a same level of output. That means different combination of input. That means factors of production. Input means factors of production. Output means product or production. Input means factors of production like land, labor, capital, organization. Output means production or product. That ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಕ್ಲಿಯರ್? The isoquants curve represents the different combination of two input give a same level of output or yield. ಅಂದರೆ ನಾವು ಪ್ರೊಡಕ್ಷನ್ ಅಲ್ಲಿ ಎರಡು ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್
ಪ್ರೊಡಕ್ಷನ್ ನಾವು ಡಿಫ್ರೆಂಟ್ ಆಗಿರುವಂಥ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ನಾವು ಯೂಸ್ ಮಾಡ್ತಾ ಹೋದರೆ ಬರೋವಂಥ ಔಟ್ಪುಟ್ ಏನಾಗಿರುತ್ತೆ, ಸೇಮ್ ಆಗಿರುತ್ತೆ ಅಂತ ಹೇಳ್ತಾ ಹೋಗ್ತಾರೆ. ಅರ್ಥ ಆಗ್ತಾ ಇದೆಯಾ? ಜೊತೆಗೆ ಇಯರ್ ದ ಐಸೋಕ್ವಾಂಟ್ಸ್ ಕರ್ವ್ ಆಲ್ವೇಸ್ ಬಿ ನೆಗೆಟಿವ್ಲಿ ಸ್ಲೋಪ್ಡ್. ಇದು ಯಾವಾಗಲೂ ಏನಾಗಿರುತ್ತೆ ಅಂದರೆ ನೆಗೆಟಿವ್ ಆಗಿ ಈ ರೀತಿ ಏನಾಗ್ತಾ ಹೋಗುತ್ತೆ, ಸ್ಲೋಪ್ ಆಗ್ತಾ ಹೋಗುತ್ತೆ. IQ ನೋಡಿ ಇಲ್ಲಿ, ಐಸೋಕ್ವಾಂಟ್ಸ್ ಕರ್ವ್ ಆಲ್ವೇಸ್ ಬಿ ನೆಗೆಟಿವ್ಲಿ ಸ್ಲೋಪ್ಡ್. ಯಾವಾಗಲೂ ಐಸೋಕ್ವಾಂಟ್ಸ್ ಕರ್ವ್ ಏನಾಗ್ತಾ ಇರುತ್ತೆ, ನೆಗೆಟಿವ್ ಆಗಿ ಸ್ಲೋಪ್ ಆಗ್ತಾ ಹೋಗುತ್ತೆ. ಬಿಕಾಸ್ ದ ಕ್ವಾಂಟಿಟಿ ಆಫ್ ಒನ್ ಫ್ಯಾಕ್ಟರ್ ಇನ್ಕ್ರೀಸ್, ದ ಕ್ವಾಂಟಿಟಿ ಆಫ್ ಅನದರ್ ಫ್ಯಾಕ್ಟರ್ ಮಸ್ಟ್ ಬಿ ಡಿಕ್ರೀಸ್. ಸೊ ಐಸೋಕ್ವಾಂಟ್ಸ್ ಕರ್ವ್ ಆಲ್ವೇಸ್ ಬಿ ನೆಗೆಟಿವ್ಲಿ ಸ್ಲೋಪ್ಡ್. ಯಾವಾಗಲೂ ಐಸೋಕ್ವಾಂಟ್ಸ್ ಕರ್ವ್ ನೆಗೆಟಿವ್ ಆಗಿ ಸ್ಲೋಪ್ ಆಗ್ತಾ ಹೋಗುತ್ತೆ. ಯಾಕೆ, ಕಾರಣ ಏನಕ್ಕೆ ಆ ಥರ ಸ್ಲೋಪ್ ಆಗುತ್ತೆ ಅಂತಂದರೆ ದ ಫ್ಯಾಕ್ಟರ್ಸ್ ಆಫ್ ಒನ್ ಫ್ಯಾಕ್ಟರ್ ಇನ್ಕ್ರೀಸಸ್, ದ ಅನದರ್ ಫ್ಯಾಕ್ಟರ್ ಮಸ್ಟ್ ಬಿ ಡಿಕ್ರೀಸಸ್. ಅರ್ಥ ಆಗ್ತಾ ಇದೆಯಾ? ಅಂದರೆ ಒಂದು ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಜಾಸ್ತಿ ಮಾಡಿದ್ರೆ ಮತ್ತೊಂದು ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ನಾವೇನು ಮಾಡ್ತಾ ಹೋಗ್ತೀವಿ, ಡಿಕ್ರೀಸ್ ಮಾಡ್ತಾ ಹೋಗ್ತೀವಿ. ಅಂದರೆ ಪ್ರೊಡಕ್ಷನಲ್ಲಿ ನಾವು ಲ್ಯಾಂಡ್ ಮತ್ತು ಲೇಬರು ಮತ್ತು ಕ್ಯಾಪಿಟಲ್ನ ನಾವು ಯೂಸ್ ಮಾಡಿದ್ದೀವಿ ಅಂತಂದರೆ ಲೇಬರು ನಮಗೆ 100% ಔಟ್ಪುಟ್ನ ಕೊಡ್ತಾ ಇದೆ. ಲೇಬರ್ನ ನಾವು ಯೂಸ್ ಮಾಡಿದಾಗಲೂ 100%. ದಟ್ ಮೀನ್ಸ್ ಲೇಬರ್ನ ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ದೇರ್ ಆರ್ 2 types ಆಫ್ ಟೆಕ್ನಾಲಜಿ, ಲೈಕ್ ಲೇಬರ್ ಇನ್ಸೆಂಟಿವ್ ಟೆಕ್ನಾಲಜಿ ಆ್ಯಂಡ್ ಕ್ಯಾಪಿಟಲ್ ಇನ್ಸೆಂಟಿವ್ ಟೆಕ್ನಾಲಜಿ. ಲೇಬರ್ ಇನ್ಸೆಂಟಿವ್ ಟೆಕ್ನಾಲಜಿನಲ್ಲಿ ವಾಟ್ ಈಸ್ ಲೇಬರ್ ಇನ್ಸೆಂಟಿವ್ ಟೆಕ್ನಾಲಜಿ ಅಂತಂದರೆ ಯೂಸ್ ದ ಲೇಬರ್ ಫೋರ್ಸ್ ಇನ್ ಎ ಪ್ರೊಡಕ್ಷನ್ ಆಕ್ಟಿವಿಟೀಸ್. ಇಟ್ ಈಸ್ ಕಾಲ್ಡ್ ಆಸ್ ಎ ಲೇಬರ್ ಇನ್ಸೆಂಟಿವ್ ಟೆಕ್ನಾಲಜಿ. ಅರ್ಥ ಆಗ್ತಾ ಇದೆಯಾ? ವಾಟ್ ಈಸ್ ಕ್ಯಾಪಿಟಲ್ ಇನ್ಸೆಂಟಿವ್ ಟೆಕ್ನಾಲಜಿ ಅಂದರೆ ಯೂಸ್ ದ ಟೂಲ್ಸ್, ಮಿಷಿನರೀಸ್ ಆ್ಯಂಡ್ ಎಕ್ವಿಪ್ಮೆಂಟ್ಸ್ ಇನ್ ದ ಪ್ರೊಡಕ್ಷನ್ ಆಕ್ಟಿವಿಟೀಸ್. ಇಟ್ಸ್ ಕಾಲ್ಡ್ ಆಸ್ ಎ ಕ್ಯಾಪಿಟಲ್ ಇನ್ಸೆಂಟಿವ್ ಟೆಕ್ನಾಲಜಿ. ನಾವು ಪ್ರೊಡಕ್ಷನಲ್ಲಿ ಲೇಬರ್ನ ಬೆಳೆಸ್ತಾ ಇದ್ದೀವಿ ಅಂದರೆ ಇಟ್ ಈಸ್ ಕಾಲ್ಡ್ ಆಸ್ ಎ ಲೇಬರ್ ಇನ್ಸೆಂಟಿವ್ ಟೆಕ್ನಾಲಜಿ. ಅದೇ ಪ್ರೊಡಕ್ಷನಲ್ಲಿ ಕ್ಯಾಪಿಟಲ್ ಇನ್ಸೆಂಟಿವ್ ಟೆಕ್ನಾಲಜಿ, ದಟ್ ಮೀನ್ಸ್ ಅಂದರೆ ಪ್ರೊಡಕ್ಷನಲ್ಲಿ ಟೂಲ್ಸ್ ಆಗಿರ್ಬೋದು, ಮೆಷಿನರೀಸ್ ಆಗಿರ್ಬೋದು, ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು, ಇವುಗಳನ್ನ ನಾವು ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ಇಟ್ ಈಸ್ ಕಾಲ್ಡ್ ಆಸ್ ಎ ಕ್ಯಾಪಿಟಲ್ ಇನ್ಸೆಂಟಿವ್ ಟೆಕ್ನಾಲಜಿ. ಅರ್ಥ ಆಗ್ತಾ ಇದೆಯಾ? ಅಂದರೆ ಪ್ರೊಡಕ್ಷನಲ್ಲಿ ನಾವು ಲೇಬರ್ ಮತ್ತು ಕ್ಯಾಪಿಟಲ್ನ ಯೂಸ್ ಮಾಡ್ತಾ ಇದ್ದೀವಿ. ಲೇಬರ್ನ ಯೂಸ್ ಮಾಡಿದಾಗಲೂ ನಮಗೆ 100% ಔಟ್ಪುಟ್ ಸಿಗ್ತಾ ಇದೆ, ದಟ್ ಮೀನ್ಸ್ ಪ್ರಾಡಕ್ಟ್ ಬರ್ತಾ ಇದೆ. ಅದೇ ರೀತಿ ಕ್ಯಾಪಿಟಲ್ನ ಯೂಸ್ ಮಾಡಿದಾಗಲೂ ನಮಗೆ 100% ಪ್ರೊಡಕ್ಷನ್ ಸಿಗ್ತಾ ಇದೆ. ಅರ್ಥ ಇದೆಯಾ? ಅರ್ಥ ಆಗ್ತಿದೆಯಾ? ಲೇಬರ್ನಾದರೂ ಯೂಸ್ ಮಾಡ್ಕೊಳ್ಳಿ, ಕ್ಯಾಪಿಟಲ್ನಾದರೂ ಯೂಸ್ ಮಾಡ್ಕೊಳ್ಳಿ, ಬಟ್ ನಮಗೆ ಬರೋವಂಥ ಔಟ್ಪುಟ್ ಏನಾಗಿದೆ, 100% ಇದೆ. ಅರ್ಥ ಆಯ್ತಾ? ಅಂದರೆ ಡಿಫ್ರೆಂಟ್ ಕಾಂಬಿನೇಷನ್ ಆಫ್ 2 ಇನ್ಪುಟ್ ಗಿವ್ ಎ ಸೇಮ್ ಲೆವೆಲ್ ಆಫ್ ಔಟ್ಪುಟ್. ಔಟ್ಪುಟ್ ಮೀನ್ಸ್ ಪ್ರೊಡಕ್ಷನ್, ಇನ್ಪುಟ್ ಮೀನ್ಸ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. Suppose the producer, for example, the producer uses the 2 types of technology or 2 types of factors of production, like labor and capital. Labor gets the 100% of production and capital gets the 100% of production. The production is same, that means 100%, but different combination of 2 input. ಅರ್ಥ ಆಗ್ತಾ ಇದೆಯಾ? ಡಿಫ್ರೆಂಟ್ ಕಾಂಬಿನೇಷನ್ ಆಫ್ 2 ಇನ್ಪುಟ್ ಗಿವ್ ಎ ಸೇಮ್ ಲೆವೆಲ್ ಆಫ್ ಔಟ್ಪುಟ್. ಸೊ ಇಟ್ ಈಸ್ ಕಾಲ್ಡ್ ಆಸ್ ಎ ಐಸೋಕ್ವಾಂಟ್ಸ್ ಕರ್ವ್. ದ ಐಸೋಕ್ವಾಂಟ್ಸ್ ಕರ್ವ್ ಆಲ್ಸೋ ನೋನ್ ಆಸ್ ಐಸೋ ಪ್ರಾಡಕ್ಟ್ ಕರ್ವ್. ಐಸೋಕ್ವಾಂಟ್ಸ್ ಕರ್ವ್ ಆಲ್ಸೋ ನೋನ್ ಆಸ್ ಐಸೋ ಪ್ರಾಡಕ್ಟ್ ಕರ್ವ್. ಇಟ್ ಈಸ್ ಶೋಸ್ ದ ಸೇಮ್ ಲೆವೆಲ್ ಆಫ್ ಔಟ್ಪುಟ್ ಇನ್ ಎ ಪ್ರೊಡಕ್ಷನ್ ಆಕ್ಟಿವಿಟೀಸ್. ಅರ್ಥ ಆಗ್ತಾ ಇದೆಯಾ? ಅದೇ ರೀತಿ ನೆಕ್ಸ್ಟ್ ಇಲ್ಲಿ ಐಸೋಕ್ವಾಂಟ್ಸ್ ಕರ್ವ್ ಬಂದು ಯಾವಾಗಲೂ ನೆಗೆಟಿವ್ ಆಗಿ ಸ್ಲೋಪ್ ಆಗ್ತಾ ಹೋಗುತ್ತೆ. ದ ಐಸೋಕ್ವಾಂಟ್ಸ್ ಕರ್ವ್ ಆಲ್ವೇಸ್ ಬಿ ನೆಗೆಟಿವ್ಲಿ ಸ್ಲೋಪ್ಡ್. ಐಸೋಕ್ವಾಂಟ್ಸ್ ಕರ್ವ್ ಆಲ್ವೇಸ್ ಬಿ ನೆಗೆಟಿವ್ಲಿ ಸ್ಲೋಪ್ಡ್ ಬಿಕಾಸ್ ದ ಕ್ವಾಂಟಿಟಿ ಆಫ್ ಒನ್ ಫ್ಯಾಕ್ಟರ್ ಇನ್ಕ್ರೀಸಸ್, ದ ಕ್ವಾಂಟಿಟಿ ಆಫ್ ಅನದರ್ ಫ್ಯಾಕ್ಟರ್ ಮಸ್ಟ್ ಬಿ ಡಿಕ್ರೀಸಸ್. ಸೊ ಐಸೋಕ್ವಾಂಟ್ಸ್ ಕರ್ವ್ ಆಲ್ವೇಸ್ ಬಿ ನೆಗೆಟಿವ್ಲಿ ಸ್ಲೋಪ್ಡ್. ಅಂದರೆ ಯಾವಾಗ ಐಸೋಕ್ವಾಂಟ್ಸ್ ಕರ್ವ್ ಸಹ ಏನಾಗ್ತಾ ಹೋಗುತ್ತೆ, ನೆಗೆಟಿವ್ ಆಗಿ ಸ್ಲೋಪ್ ಆಗ್ತಾ ಹೋಗುತ್ತೆ. ಕಾರಣ ಏನು ಅಂತಂದರೆ ನಾವು ಒಂದು ಫ್ಯಾಕ್ಟರ್ನ ಜಾಸ್ತಿ ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ಇನ್ನೊಂದು ಫ್ಯಾಕ್ಟರ್ ನಾವೇನು ಮಾಡಬೇಕು, ಸ್ಯಾಕ್ರಿಫೈಸ್ ಮಾಡಬೇಕು. ಸಪೋಸ್ ಲೇಬರು ಮತ್ತು ಕ್ಯಾಪಿಟಲ್ನ ನಾವು ಪ್ರೊಡಕ್ಷನಲ್ಲಿ ಯೂಸ್ ಮಾಡಿದ್ದೀವಿ. ಲೇಬರ್ನ ನಾವು ಜಾಸ್ತಿ ಯೂಸ್ ಮಾಡಬೇಕು ಅಂದರೆ ಕ್ಯಾಪಿಟಲ್ನ ನಾವೇನು ಮಾಡಬೇಕು, ಕಡಿಮೆ ಪ್ರಮಾಣದಲ್ಲಿ ಸ್ಯಾಕ್ರಿಫೈಸ್ ಮಾಡಬೇಕು. ಅದೇ ರೀತಿ ಕ್ಯಾಪಿಟಲ್ನ ಜಾಸ್ತಿ ಯೂಸ್ ಮಾಡಬೇಕು ಅಂದರೆ ಲೇಬರ್ನ ನಾವೇನು ಮಾಡಬೇಕು, ಸ್ಯಾಕ್ರಿಫೈಸ್ ಮಾಡಬೇಕು. ಅರ್ಥ ಆಗ್ತಾ ಇದೆಯಾ? ಸೊ ಐಸೋಕ್ವಾಂಟ್ಸ್ ಕರ್ವ್ ಆಲ್ವೇಸ್ ಬಿ ನೆಗೆಟಿವ್ಲಿ ಸ್ಲೋಪ್ಡ್ ಬಿಕಾಸ್ ದ ಕ್ವಾಂಟಿಟಿ ಆಫ್ ಒನ್ ಫ್ಯಾಕ್ಟರ್ ಇನ್ಕ್ರೀಸಸ್, ದ ಕ್ವಾಂಟಿಟಿ ಆಫ್ ಅನದರ್ ಫ್ಯಾಕ್ಟರ್ ಮಸ್ಟ್ ಬಿ ಡಿಕ್ರೀಸಸ್. ಅರ್ಥ ಆಗ್ತಾ ಇದೆಯಾ? ಇದನ್ನು ನಾವು ಒಂದು ಡಯಾಗ್ರಾಮ್ ಅಲ್ಲಿ ನೋಡ್ತಾ ಹೋಗೋಣ. ಜೊತೆಗೆ ಇನ್ನೂ ಒಂದು ಲೈನ್ ಹೇಳ್ತಾ ಹೋಗ್ತಾರೆ, ಏನು ಅಂದರೆ ಹೈಯರ್ ದ ಐಸೋಕ್ವಾಂಟ್ಸ್ ಕರ್ವ್ ರೆಪ್ರೆಸೆಂಟ್ಸ್ ದ ಹೈಯರ್ ಲೆವೆಲ್ ಆಫ್ ಔಟ್ಪುಟ್ ಕಂಪೇರ್ ಟು ದ ಲೋಯರ್ ಐಸೋಕ್ವಾಂಟ್ಸ್ ಕರ್ವ್. ಹೈಯರ್ ದ ಐಸೋಕ್ವಾಂಟ್ಸ್ ಕರ್ವ್ ರೆಪ್ರೆಸೆಂಟ್ಸ್ ದ ಹೈಯರ್ ಲೆವೆಲ್ ಆಫ್ ಔಟ್ಪುಟ್ ಕಂಪೇರ್ ಟು ದ ಲೋಯರ್ ಐಸೋಕ್ವಾಂಟ್ಸ್ ಕರ್ವ್. ಯಾವಾಗಲೂ ಸಹ ಹೈಯರ್ ಐಸೋಕ್ವಾಂಟ್ಸ್ ಕರ್ವ್ ಹೈಯರ್ ಲೆವೆಲ್ ಆಫ್ ಈಲ್ಡ್ ಅಥವಾ ಹೈಯರ್ ಲೆವೆಲ್ ಆಫ್ ಔಟ್ಪುಟ್ನ ಕೊಡ್ತಾ ಹೋಗುತ್ತೆ. ಯಾವುದು ಕಂಪೇರ್ ಮಾಡಿದ್ರೆ ಲೋಯರ್ ಐಸೋಕ್ವಾಂಟ್ಸ್ ಕರ್ವ್ಗೆ ಕಂಪೇರ್ ಮಾಡ್ತಾ ಹೋದರೆ.
ಆಯಿತಾ. ಇದನ್ನು ನಾವು ಒಂದು ಡಯಾಗ್ರಾಮಲ್ಲಿ ಪ್ರೆಸೆಂಟ್ ಮಾಡ್ತಾ ಹೋಗ್ಬೋದು. ದ ಐಸೋಕ್ವಾಂಟ್ಸ್ ಕರ್ವ್ ಶೋ ಸಿಂಪಲ್ ಡಯಾಗ್ರಾಮ್. ಆ ಡಯಾಗ್ರಾಮ್ ನೋಡಿ ಇಲ್ಲಿ OX axis and OY axis. OX axis measured in capital and OY axis measured in labor. ನಾನು ಅವಾಗಲೇ ಹೇಳಿದೆ, ಎರಡು ಇನ್ಪುಟ್ಸ್ನ ತೊಗೊಂಡಿದ್ದೀವಿ ಪ್ರೊಡಕ್ಷನಲ್ಲಿ, ಒಂದು ಕಡೆ ಕ್ಯಾಪಿಟಲ್, ಇನ್ನೊಂದು ಕಡೆ ಲೇಬರ್. This is isoquants curve. IQ1, IQ2, IQ3. This is A, B, C. X1, X2, X3. Y1, Y2, Y3. OX axis and OY axis. ನೋಡಿ ಇಲ್ಲಿ isoquants curve explained with help of simple diagram. In this diagram, OX axis measured in capital, OX axis measured in capital and OY axis measured in labor. OY axis measured in labor. There are three isoquants curve. There are three isoquants curve in this diagram, like IQ1, IQ2, IQ3. There are three isoquants curve like IQ1, IQ2, IQ3. IQ2 represents the maximum level of output compared to the IQ1. IQ2 represents the maximum level of output compared to the IQ1. Similarly, IQ3 represents the maximum level of output compared to the IQ2. Here the the isoquants curve always be negatively sloped. The isoquants curve always be negatively sloped because the quantity of one factor increases, the quantity of another factor must be decreased. So isoquants curve always be negatively sloped. Here A, B, C. These 3 points represents the same level of output in a production activities. ಅಂದರೆ A, B, C ಪಾಯಿಂಟ್ಸ್ ನಮ್ಗೆ ಯಾವಾಗಲೂ ಒಂದೇ ರೀತಿಯಾದಂತಹ ಔಟ್ಪುಟ್ನ ಪ್ರೊಡಕ್ಷನಲ್ಲಿ ಕೊಡ್ತಾ ಹೋಗುತ್ತೆ ಅಂತ ಹೇಳ್ತಾ ಹೋಗುತ್ತೆ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಇನ್ನೊಂದ್ಸಲ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ಇಲ್ಲಿ. ಇನ್ ದಿಸ್ ಡಯಾಗ್ರಾಮ್ OX axis measured in capital and OY axis measured in labor. There are three isoquants curve in this diagram like IQ1, IQ2, IQ3. ಅರ್ಥ ಆಗ್ತಿದೆಯಾ? IQ2 represents the higher level of output compared to the IQ1. Similarly, IQ3 represents the higher level of output compared to the IQ2. At the same time, A, B, C points represents the same level of output in a production activities. The isoquants curve always be negatively sloped because the quantity of one factor increases, the quantity of another factor must be decreased. So isoquants curve always be negatively sloped. This is the concept of isoquants curve. ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಏನು ನೋಡ್ತಾ ಹೋದ್ವಿ ಅಂದ್ರೆ the differences between indifference curve and isoquants curve ನ ನೋಡ್ತಾ ಹೋದ್ವಿ. ಇಲ್ಲಿ ಫಸ್ಟ್ ಆಫ್ ಆಲ್ ಇಂಡಿಫರೆನ್ಸ್ ಕರ್ವ್ ಕಡೆ ಬರೋದಾದ್ರೆ ಏನು ಇಂಡಿಫರೆನ್ಸ್ ಕರ್ವ್ ಅಂತಂದ್ರೆ ದ ಇಂಡಿಫರೆನ್ಸ್ ಕರ್ವ್ ಶೋಸ್ ದ ಡಿಫರೆಂಟ್ ಕಾಂಬಿನೇಷನ್ ಆಫ್ ಟೂ ಇನ್ಪುಟ್ ಗಿವ್ ಎ ಸೇಮ್ ಲೆವೆಲ್ ಆಫ್ different combination of two goods give a same level of satisfaction. Suppose for example the consumer consumes the only two goods or purchase the two goods like apple and orange.
apple gets the 10 unit of satisfaction and orange gets the 10 unit of satisfaction. The level of satisfaction is same. The higher the indifference curve represents the higher level of satisfaction. Lower the indifference curve represents the lower level of satisfaction. Indifference curve ಅಂತಂದ್ರೆ it is purely consumer behavior theory. ಅರ್ಥ ಆಯ್ತಾ? ಕನ್ಸ್ಯೂಮರ್ ಬಿಹೇವಿಯರ್ ಹೇಗಿರುತ್ತೆ ಅಂತ ಹೇಳ್ತಾ ಹೋಗುತ್ತೆ ಇಂಡಿಫರೆನ್ಸ್ ಕರ್ವ್. ಐಸೋ ಕ್ವಾಂಟ್ಸ್ ಕರ್ವ್ ಬಂದು ಇಟ್ ಈಸ್ ಶೋಸ್ ದ ಪ್ರೊಡ್ಯೂಸರ್ ಬಿಹೇವಿಯರ್. ಪ್ರೊಡ್ಯೂಸರ್ ಬಿಹೇವಿಯರ್ ಹೇಗಿರುತ್ತೆ ಅಂತ ಈ ಒಂದು ಐಸೋ ಕ್ವಾಂಟ್ಸ್ ಕರ್ವ್ ಹೇಳ್ತಾ ಹೋಗುತ್ತೆ. ಅರ್ಥ ಆಯ್ತಾ? ಅಲ್ಲಿ ಸೇಮ್ ಸ್ಯಾಟಿಸ್ಫ್ಯಾಕ್ಷನು, ಇಲ್ಲಿ ಸೇಮ್ ಔಟ್ಪುಟ್. ಅಲ್ಲಿ 2 ಗೂಡ್ಸು, ಇಲ್ಲಿ 2 ಇನ್ಪುಟ್. ಅಲ್ಲಿ ಸೇಮ್ ಸ್ಯಾಟಿಸ್ಫ್ಯಾಕ್ಷನು, ಇಲ್ಲಿ ಸೇಮ್ ಔಟ್ಪುಟ್ ಆರ್ ಈಲ್ಡ್. ಕನ್ಫ್ಯೂಷನ್ ಬೇಡ. ಇಲ್ಲಿ ನೆಕ್ಸ್ಟ್ ಐಸೋ ಕ್ವಾಂಟ್ಸ್ ಕರ್ವ್ ಕಡೆ ಬರ್ತಾ ಹೋಗೋಣ. ಏನು ಐಸೋ ಕ್ವಾಂಟ್ಸ್ ಕರ್ವ್ ಅಂದರೆ ಡಿಫ್ರೆಂಟ್ ಕಾಂಬಿನೇಷನ್ ಆಫ್ 2 ಇನ್ಪುಟ್ ಗಿವ್ ಎ ಸೇಮ್ ಲೆವೆಲ್ ಆಫ್ ಔಟ್ಪುಟ್. ಸಪೋಸ್ ಫಾರ್ ಎಕ್ಸಾಂಪಲ್ ದ ಪ್ರೊಡ್ಯೂಸರ್ uses the 2 factors of production in production activities like labor and capital. Labor gets the 100% of production and capital gets the 100% of production. The production is same. That means output is same. That means different combination of 2 input give a same level of output. So ಐಸೋ ಕ್ವಾಂಟ್ಸ್ ಕರ್ವ್ ಆಲ್ವೇಸ್ ಬಿ ನೆಗೆಟಿವ್ಲಿ ಸ್ಲೋಪ್ಡ್ ಬಿಕಾಸ್ ಯಾಕೆ ಅಂತಂದರೆ ದ ಕ್ವಾಂಟಿಟಿ ಆಫ್ ಒನ್ ಫ್ಯಾಕ್ಟರ್ increases, the quantity of another factor must be decreases or sacrifices. So iso quants are always be negatively sloped. This is shows in simple diagram. In this diagram OX axis measured in capital and OY axis measured in labor. There are 3 iso quants curve like IQ1, IQ2 and IQ3. IQ2 represents the higher level of output compared to the IQ1. Similarly, IQ3 represents the higher level of output compared to the IQ2. So, A, B, C represents the same level of output. Same level of output. So, in iso quants curve always be negatively sloped because the quantity of one factor increases, the quantity of another factor must be decreased. So, this is the concept of iso quants curve.